ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯತಿ ನಷ್ಟಪ್ರಾಯ ಶಬ್ದದೃಶ್ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ರುತ್ಯ ಭಕ್ತಿರ್ಭವತಿ ನಶ್ಮಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧುರ್ಯ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಾಗಣಾಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ರೂಪ ಜೈ ಶ್ರೀ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 8th canto 12th chapter. ಮೋಹಿನಿ ಮೂರ್ತಿ ನೋಡಿ ಶಿವ ಭ್ರಮೆ ಆಗ್ಬಿಡ್ತಾರೆ. ಸೊ ಯಾಕೆ ಆ ಥರ ಇತ್ತು ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಗೂ ಹೇಳ್ತಾ ಇದ್ದಾರೆ, ಭಗವಂತ ಏನು ಅಸುರರ ಹತ್ರ ಇರೋ ಅಮೃತಾಣಿ ತಗೊಂಡು ದೇವರುಗಳು ಕೊಡಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ್ದಾರೆ, ಒಂದು ಹೆಂಗಸರು ರೂಪ ಅವರು ತಗೊಂಡು ಲೀಲೆ ಮಾಡಿದ್ದಾರೆ ಅಲ್ವಾ. ಸೊ ಆ ಥರ ಲೀಲೆ ಭಗವಂತ ಲೀಲೆ ಮಾಡಿ ಎಲ್ಲ ಆಯಿತು. ಬಟ್ ಇವಾಗ ಏನಾಗಿದೆ, ಶಿವ ಅದನ್ನ ನೋಡಿಲ್ಲ. ಸೊ ಶಿವ ಆ ಭಗವಂತ ಮೋಹಿನಿ ಅವತಾರ ತಗೊಂಡಿರೋದು ನೋಡೇ ಇಲ್ಲ. ಸೊ ಅದಕ್ಕೋಸ್ಕರ ಶಿವಕ್ಕೂ ಬೇಜಾರಾಯಿತು, ಏನಪ್ಪ ಇದು ನಮ್ಮ ಭಗವಂತ ಈ ಥರ ಅವತಾರ ತಗೊಂಡಿದ್ದಾರೆ ಬಟ್ ನಾವು ನೋಡಿಲ್ವೇ. ಸೊ ಅದಕ್ಕೋಸ್ಕರ ಅವ ಏನು ಮಾಡ್ತಾರೆ, ಋಷಭ ವಾಹನ ಎತ್ಕೊಂಡು, ಯಾಕಂದ್ರೆ ಅವರದು ನಂದಿ ವಾಹನ ಅಲ್ಲ. ಸೊ ಆ ಋಷಭ ವಾಹನಲ್ಲಿ ಅವರು ಅವರ ಹೆಂಡತಿ ಉಮಾ ಮತ್ತೆ ಇರೋ ಭೂತಗಣಗಳು ಎಲ್ಲರೂ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ಸಾಕ್ಷಾತ್ ಭಗವಂತ ಇರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದು ಇವರಿಬ್ಬರು ಬಂದಿರೋದು ನೋಡಿ ಎಲ್ಲರೂ ಅಲ್ಲಿ ಬಂದು ವೆಲ್ಕಮ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಸೊ ಆ ಥರ ಮಾಡಿ ಮೇಲ್ಗಡೆ ಇವಾಗ ಶಿವ ಬಂದು ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ದೇವೋತ್ತಮ ಪರಮ ಪುರುಷರು, ಎಲ್ಲ ದೇವರುಗಳಕ್ಕೂ ದೇವನು ನೀವು. ಆ ಥರ ಇರುವಾಗ ಸ್ವಾಮಿ ನೀವು ಎಷ್ಟೋ ಅವತಾರ ತಗೊಂಡಿದ್ದೀರಲ್ವಾ, ಅದೆಲ್ಲ ನಾವು ನೋಡಿದ್ದೀನಿ. ಆ್ಯಕ್ಚುಲಿ ಈ ಶ್ಲೋಕ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಬಂದು ಮಹಾದೇವರು ಹೇಳ್ತಾ ಇದ್ದಾರೆ, ನಮಗೂ ಇಲ್ಲಿ 4th ಶ್ಲೋಕ ಇಂದು ಈ ಚಾಪ್ಟ್ರಲ್ಲಿ 4th ಶ್ಲೋಕ ಇಂದು 11th ಶ್ಲೋಕ ತಕ್ಕ ಶಿವ ಬಂದು ಪ್ರಾರ್ಥನೆ ಮಾಡೋದು. ಏನೇನು ಪ್ರಾರ್ಥನೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿ ಬಂದು ಫಸ್ಟ್ ಶ್ಲೋಕ ಏನು ನೋಡಿ, ದೇವದೇವ ಜಗತ್ವ್ಯಾಪಿಂ ಜಗತ್ ಈಶ ಜಗತ್ಮಯಂ ಸರ್ವೇಷಾಂ ಅಭಿಪಾವಾನಾಂ ತ್ವಂ ಆತ್ಮ ಹೇತುರೀಶ್ವರಃ. ಸೊ ಆ ಭಗವಂತ ಬಗೆ ಇವರು ಎಷ್ಟು ಹೊಗಳಿ ಹೇಳ್ತಾರೆ ನೋಡಿ, ಎಲ್ಲ ದೇವರುಗಳಿಗೆಲ್ಲ ದೇವನು ನೀವು. ಸೊ ಯಾಕಂದ್ರೆ ಶಿವವು ಒಂದು ದೇವರೇ ಅಲ್ವಾ. ಸೊ ಅದಕ್ಕೆ ಅವರು ಈ ಥರ ಹೇಳ್ತಾ ಇದ್ದಾರೆ, ದೇವರುಗಳಿಗೆಲ್ಲ ದೇವರು, ಜಗತ್ವ್ಯಾಪಿ. ಸೊ ಎಲ್ಲ ಜಾಗಲ್ಲಿ ಇರೋರು. ಈ ಜಾಗಲ್ಲಿ ಭಗವಂತ ಇಲ್ಲ ನೀ ಹೇಳಕ್ಕಾಗಲ್ಲ, ಎಲ್ಲ ಜಾಗಲ್ಲಿ ಭಗವಂತ ಇದ್ದಾರೆ ಅಲ್ವಾ. ಆಮೇಲೆ ಜಗತ್ ಈಶ, ಈ ಪ್ರಪಂಚಕ್ಕೂ ಯಜಮಾನ್ರು ನೋಡಿ. ಈ ಪ್ರಪಂಚಕ್ಕೆ ಯಜಮಾನ್ರು ಯಾರು? ಅದೇ ಈ ಭಗವಂತ. ಅದಕ್ಕೆ ಜಗತ್ ಈಶ ಅನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಏನು, ಜಗನ್ಮಯ. ಸೊ ಜಗನ್ಮಯ ಅಂದ್ರೆ ನಿನ್ ಶಕ್ತಿಯಿಂದು ಈ ಪೂರ್ತಿ ಲೋಹ ಸೃಷ್ಟಿ ಆಯ್ತು. ಸೊ ಭಗವಂತನೇ ಸೃಷ್ಟಿ ಮಾಡಿದ್ದು. ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಶಿವ ಬಂದು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಕಾರಣಗಳಿಗೂ ಕಾರಣವಾಗಿರೋನು ಆ ದೇವೋತ್ತಮ ಪರಮ ಪುರುಷ ನೀವೇ. ಎಲ್ಲರೊಳಗಡೆ ಇರೋ ಶಕ್ತಿಯು ನೀವೇ, ಪರಮ ಆಳುಣರು ಅದ ಯಜಮಾನರು ನೀವೇ, ಪರಮೇಶ್ವರರು ನೀವೇ. ಇವರು ಈಶ್ವರನು, ಆದರೆ ಭಗವಂತ ಪರಮೇಶ್ವರ. ಎಲ್ಲ ಈ ಪ್ರಪಂಚಕ್ಕೂ ಯಜಮಾನರು.
ಜಗತೀಶ್ವರ ಅದೇ. ಸೊ ಆ ತರ ಇವರು ಹೊಗಳ್ತಾ ಇದ್ದಾರೆ. ನೆಕ್ಸ್ಟು ಯಾವ ತರ ಅವ್ರನ್ನ ಹೊಗಳ್ತಾರೆ ನಾವು ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದು 11 ಶ್ಲೋಕ ಅವರು ಹೊಗಳಿದಾರಲ್ವಾ. ಸೊ ಒಂದೊಂದು ಶ್ಲೋಕಳಿ ದೇವೋತ್ತಮ ಪರಮಪುರುಷ ಎಲ್ಲಾರನ್ನೂ ಕಂಟ್ರೋಲ್ ಮಾಡೋರ್ನ ಹೇಳಿದಾರ. ಸೊ ನೆಕ್ಸ್ಟ್ ಅದಾಗೂ ವಟ್ರಾದ ಜೀವನ ಅದಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಒಂದು ನಿಮಿಷ ರೀ. ಇಲ್ಲಂದ್ರೆ ಹರೇ ಕೃಷ್ಣ. ಸೊ ಈ ತರ ಒಂದೊಂದು ಬಗೆ. ಸೊ ಭಗವಂತ ಒಂದು ಅಕ್ಷಯ ತರ. ಸೊ ಭಗವಂತನ್ನೇ ತಿಳ್ಕೊಳ್ಳೋದು ಯಾರಕ್ಕಾಗತ್ತೆ? ಒಂದೇ ಭಕ್ತರುಗಳಿಗೆ ಆಗತ್ತೆ, ಮತ್ತೆ ಇರೋರ್ಗೂ ಆಗಲ್ಲ. ಭಗವಂತನೇ ಶ್ರೇಷ್ಠ. ಸೊ ಈ ತರ ಒಂದೊಂದು ಬಗೆ ಅವರು ಗ್ಲೋರಿಯಸ್ ಮಾಡ್ತಾ ಇದ್ದಾರೆ ಒಂದೊಂದು ಶ್ಲೋಕದಲ್ಲಿ. ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ಇಲ್ಲಿ ಬಂದು ನೆಕ್ಸ್ಟ್ ಶ್ಲೋಕಲ್ಲಿ, ಓ ದೇವೋತ್ತಮ ಪರಮ ಪುರುಷ, ಈ ಭೌತಿಕ ಲೋಕಲ್ಲಿ ಅದಾದ್ರು ಸೃಷ್ಟಿ ಮಾಡೋದು, ಮತ್ತೆ ಇವಾಗ ಇನ್ನೂ ಸೃಷ್ಟಿಸೇ ಇಲ್ಲ ಆ ತರ ಇರೋ ವಸ್ತುಗಳು, ಮತ್ತೆ ಅಹಂಕಾರ, ದುರಹಂಕಾರ, ಈ ಪ್ರಪಂಚದಲ್ಲಿ ಇರೋ ಎಲ್ಲಾ ವಸ್ತುಗಳು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋದು ಭಗವಂತ ನೀವೇ. ನೀವೇ ಪರಮ ಸತ್ಯ, ನೀವೇ ಪೂರ್ಣ ಪುರುಷೋತ್ತಮ. ನೀವು ಎಲ್ಲ ಜೀವರಾಶಿ ಒಳಗಡೆವೂ ಇದ್ದೀರಾ ಸ್ವಾಮಿ. ಏನು ಸೃಷ್ಟಿಸ್ತೀರಾ, ರಕ್ಷಿಸ್ತೀರಾ, ಮತ್ತೆ ಒಂದೊಂದು ಜೀವರಾಶಿಯು ಹುಟ್ಟೋದು, ಇಲ್ಲಿ ರಕ್ಷಣೆ ಮಾಡೋದು, ಮತ್ತೆ ಅವರು ತೀರೋಗೋದು ಎಲ್ಲ ನಿಮ್ ಕರುಣೆಯಿಂದ ನಡೀತಾ ಇದೆ. ಮತ್ತೆ ಯಾರೇನ್ ಮಾಡಕ್ಕಾಗಲ್ಲ, ಭಗವಂತ ನೀವೇ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಎಲ್ಲ ಅಪೂರ್ಣಗಳು ನೀವೇ, ಪೂರ್ಣ ಪುರುಷೋತ್ತಮ. ಅಪೂರ್ಣವೇ ನೀವೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು, ಓ ದೇವೋತ್ತಮ ಪರಮ ಪುರುಷ, ಜೀವನಕ್ಕೂ ಲಾಸ್ಟ್ ಗೋಲ್. ಆಕ್ಚುಲಿ ಒಬ್ಬೊಬ್ಬರು ಜೀವನದಲ್ಲಿ ಲಾಸ್ಟ್ ಗೋಲ್ ಏನು ಅಂದ್ರೆ ಭಗವಂತ ನಿಮ್ಮ ಹತ್ರ ಬರೋದೆ. ಸೊ ಆ ತರ ನಿಮ್ಮ ಹತ್ರ ಬರ್ಬೇಕಂದ್ರೆ ಏನ್ ಮಾಡಬೇಕು? ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಈ ಭೌತಿಕ ಆಸೆಗೆಂದು ಬಿಡುಗಡೆ ಆಗ್ಬೇಕು. ಆದ್ರೆ ಇದೆಲ್ಲ ಆಗ್ಬೇಕಂದ್ರೆ ಯಾರಕ್ಕಾಗುತ್ತೆ? ಶುದ್ಧ ಭಕ್ತರುಗಳಿಗೆ ಆಗುತ್ತೆ. ಸೊ ಶುದ್ಧ ಭಕ್ತರು ಯಾರಾಗ್ತಾರೆ ಸ್ವಾಮಿ? ಓ ಇದು ನನ್ನ ಮನೆ, ನನ್ನ ಸಂಪತ್ತು, ನಾನು ತನದು, ಇದು ನನ್ನ ಐಶ್ವರ್ಯ, ನನ್ನ ಕುಟುಂಬ, ನನ್ನ ದೇಶ. ಸೊ ಈ ತರ ಇರೋ ಆಗುತ್ತಾ ಏನು? ಇಲ್ವೇ. ಯಾರೊಬ್ಬರು ಶುದ್ಧ ಭಕ್ತರಾಗ್ತಾರೆ ಅವ್ರಿಗೆ ಏನೇ ಬೇಕಾಗಿಲ್ಲ ಕೃಷ್ಣನೇ ಬಿಟ್ಟು. ಯಾಕಂದ್ರೆ ಅವ್ರಿಗೆ ಇಂದ್ರಿಯ ಸುಖವೂ ಬೇಡ, ಭೌತಿಕ ಸುಖ ಭೋಗಗಳು ಬೇಡ. ಸೊ ಆ ತರ ಇರೋರ್ಗೂ ಯಾವಾಗ ಕೃಷ್ಣನ ಮೇಲ್ಗಡೆ ಯಾರು ಪ್ರೀತಿ ತೋರಿಸ್ತಾರೋ ಅವರೇ ಶುದ್ಧ ಭಕ್ತರಾಗ್ತಾರೆ. ಓ ಪುರುಷೋತ್ತಮ, ನಿಮ್ ಕಮಲದ ಹೂ ತರ ಇರೋ ನಿನ್ ಪಾದಗಳಲ್ಲಿ ನಾವು ಶರಣಾಗ್ತಾ ಇದ್ದೀನಿ. ಸೊ ಆ ತರ ಭಕ್ತರುಗಳು ಯಾವಾಗ ನಿನ್ ಪಾದನೇ ಇಟ್ಕೊಂಡಿರ್ತಾರೆ ಸ್ವಾಮಿ. ಅದೇ ತರ ನಾವು ಪುರುಷಾರ್ಥ ಎಲ್ಲ ನೋಡೋದು ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದರೆ ಧರ್ಮ ಅಂದ್ರೆ ಏನು? ಈ ಮದಲ್ನಿ ಫಾಲೋ ಮಾಡೋದು. ಅರ್ಥ, ನಮ್ ಸಂಪತ್ತುಗಳು ಯಾವ ತರ ನಾವು ವೃತ್ತಿ ಮಾಡಬೇಕು. ಸೊ ಮತ್ತೆ ನಮ್ ಇಂದ್ರಿಯ ಸುಖ ಯಾವ ತರ ನಮ್ಗೆ ಇಂದ್ರಿಯ ಸುಖ ಸಿಕ್ಕೋದು. ಸೊ ಈ ತರ ಎಲ್ಲ ನಾವು ಉದ್ದಾಡ್ತಾ ಇದ್ರೆ ಅವ್ರಿಗೆ ಭಕ್ತಿ ಸಿಕ್ಕಲ್ಲ. ಇದು ಎಲ್ಲ ಬಿಟ್ಟು ಆ ಭಗವಂತನ್ನೇ ಗದೀನಿ ಯಾರು ಇರ್ತಾರೋ ಅವ್ರಿಗೇ ಭಕ್ತಿ ಸಿಕ್ಕುತ್ತೆ. ಸೊ ನೀವೇ ಎಲ್ಲರಿಂದು ಓ ದೇವ, ನೀವೇ ಪರಮ ಬ್ರಹ್ಮ ಪುರುಷೋತ್ತಮ. ಸೊ ನೀವೇ ನಿತ್ಯವಾಗ ಇರೋರು ಭಗವಂತ. ನಿಮ್ಮ ಹತ್ರ ಈ ಜಡ ಗುಣಗಳು ಇಂದು ನೀವು ಬಿಡುಗಡೆ ಆಗಿರ್ತೀರ. ಯಾಕಂದ್ರೆ ನೀವು ಯಾವಾಗ ಆನಂದವಾಗಿ ಇರ್ತೀರ. ಯಾಕಂದ್ರೆ ನಿಮ್ಮ ಹತ್ರ ಯಾವೊಂದು ದುಃಖನೇ ಇಲ್ಲ, ದುಃಖವೇ ಇಲ್ಲ. ಯಾವಾಗ ಆನಂದವಾಗಿ ಇರೋರು ನೀವು. ನೀವೇ ಎಲ್ಲ ಕಾರಣಗಳಿಗೂ ಕಾರಣವಾಗ, ಅದಾவது ಪರಮ ಕಾರಣವಾಗಿ ಇರೋರು. ನೀವಿಲ್ಲ ಅಂದ್ರೆ
ಏನೇ ಇಲ್ಲ ಈ ಭೌತಿಕ ಒಳಗ ಏನೇ ಇಲ್ಲ. ಸೊ ಎಲ್ಲಕ್ಕೂ ಕಾರಣ ನೀವೇ. ಸೊ ಆ ಥರ ಕಾರಣ ಆಗಲಿ ಕಾರ್ಯ ಆಗಲಿ ಎಲ್ಲ ನಿಮ್ಮಿಂದೆ ಬಂದಿರೋದು. ಈ ಎಲ್ಲ ಕಾರಣದಿಂದೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆಗ್ತಾ ಇದೆ. ನೀವೇ ಎಲ್ಲ ಜೀವರಾಶಿಗಳಿಗೂ ವರ ಕೊಡೋರು. ಸೊ ನಿನ್ ಬಲ ಹಿಂದೆ ನಿನ್ ಬಲಾನೇ ಎಲ್ಲ ನಂಬ್ಕೊಂಡಿರ್ತಾರೆ. ಯಾಕಂದ್ರೆ ಭಗವಂತ ನೀವೇ ಸ್ವತಂತ್ರನು, ನೀವೇನೋ ಸ್ವತಂತ್ರನು. ಆದ್ರೆ ನಾವೆಲ್ಲ ಸ್ವತಂತ್ರನು ಅಲ್ವೇ? ದೇವೋತ್ತಮ ಪರಮಪುರುಷನ್ ಮಾತ್ರ ಸ್ವತಂತ್ರನು, ಮತ್ತವರೆಲ್ಲ ಸ್ವತಂತ್ರನಲ್ಲ. ಯಾಕಂದ್ರೆ ನಾವೆಲ್ಲ ಭಗವಂತನ ಡಿಪೆಂಡ್ ಆಗಿರ್ತೀವಿ, ಎದುರು ನೋಡ್ತಾ ಇರ್ತೀವಿ ಭಗವಂತನ. ಆದ್ರೆ ಭಗವಂತ ಇಂಡಿಪೆಂಡೆಂಟ್, ನಾವೆಲ್ಲ ಡಿಪೆಂಡೆಂಟ್. ಓಕೆ, ನಾವು ಭಗವಂತನ ಎದುರು ನೋಡ್ತಾ ಇರ್ತೀವಿ. ಭಗವಂತ ಇಲ್ಲಂದ್ರೆ ಜೀವಾತ್ಮ ಇರಕ್ಕಾಗಲ್ಲ. ಓ ದೇವೋತ್ತಮ ಪರಮಪುರುಷ, ನೀವೇ ಎಲ್ಲ ಕಾರಣಗಳಿಗೂ ಕಾರಣವಾಗಿರೋರು. ಸೊ ನಿಮ್ನೆ ಬಿಟ್ಟು ಎರಡೋದು ಒಂದು ಕಾರಣ ಏನೇ ಇಲ್ಲ, ನೀವೊಬ್ಬನೇ. ಓಕೆ, ಸೊ ಸೆಕೆಂಡ್ ಏನೇ ಇಲ್ಲ, ಇರೋದು ಒಂದೇ. ಇವಾಗ ಎರಡು ಅಂದ್ರೆ ಏನಾದ್ರು ಒಂದು ಚೂಸ್ ಮಾಡ್ಬೋದು, ಇದು ಅಲ್ಲದ ಅದು. ಸೊ ಆ ತರ ಇದು ಚೂಸ್ ಮಾಡು, ಇಲ್ಲಾಂದ್ರೆ ಅದು ಚೂಸ್ ಮಾಡು. ಆದ್ರೆ ಇಲ್ಲಿ ಬಂದು ಚೂಸಿಂಗ್ ಇದುವೇ ಇಲ್ಲ, ಸೆಕೆಂಡ್ ಏನೇ ಇಲ್ಲ, ಇರೋದು ಒಂದೇ ಭಗವಂತ, ಅದು ನೀವೇ. ಯಾಕಂದ್ರೆ ಇವಾಗ ಒಂದು ಸುರಂಗಲ್ಲಿ ಚಿನ್ನ ಸಿಕ್ಕುತ್ತೆ, ಬಂಗಾರ ಸಿಕ್ಕುತ್ತೆ. ಮತ್ತೆ ನಾವು ದೊಡ್ಡ ದೊಡ್ಡ ಅಂಗಡಿಯಲ್ಲಿ ನಾವು ಬಂಗಾರ ಆಭರಣಗಳು ನೋಡ್ತೀವಿ, ಆದ್ರೆ ಎರಡು ಒಂದೇ ಇಲ್ವಾ? ಸೊ ಆ ತರ ಭಗವಂತ ಎಲ್ಲಾ ಜಾಗದಲ್ಲಿರೋದು ದೇವೋತ್ತಮ ಪುರುಷ ನೀವೇ ಪುರುಷೋತ್ತಮ. ನಾವು ಅಜ್ಞಾನ ಕಾರಣದಿಂದ ನಾವು ಎರಡು ಡಿಫ್ರೆನ್ಸ್ ನೋಡುತ್ತೀವಿ. ಓ ಇದುವಾ ಅದುವಾ ಈ ತರ ನಾವು ಬಂದು ಡಿಫ್ರೆನ್ಸ್ ನೋಡ್ತಾ ಇರ್ತೀವಿ, ಏನ್ ಬೇಕಂತ ಗೊತ್ತಿಲ್ಲ. ಓ ದೇವೋತ್ತಮ, ಈ ಪ್ರಪಂಚ ಪೂರ್ತಿ ನೀವು ಆತಾಡ್ತಾ ಇದ್ದೀರಾ. ಯಾವ ತರ ಅಂದ್ರೆ ಅವರ ಇಷ್ಟ ಪ್ರಕಾರ ಮಾಡ್ತಾ ಇದ್ದಾರೆ. ಅವರ ಇಷ್ಟ ಪ್ರಕಾರ ಸೃಷ್ಟಿಸೋದು, ರಕ್ಷಿಸೋದು ಎಲ್ಲ ಭಗವಂತ ಮಾಡ್ತಾ ಇದ್ದಾರೆ. ಆತರ ಭಗವಂತ ಇಚ್ಛೆ ಪ್ರಕಾರ ನಡೀತಾ ಇದೆ. ನಮ್ಮಿಷ್ಟ ಪ್ರಕಾರ ಏನ್ ನಡೆಯಲ್ಲ, ಭಗವಂತ ಇಷ್ಟ ಪ್ರಕಾರ. ಇವಾಗ ನಾವು ಭಗವಂತನ ನೋಡಕ್ಕಾಗತ್ತ ಅಂದ್ರೆ ಇಲ್ಲ, ಅದಕ್ಕೂ ಭಗವಂತ ಆಜ್ಞೆ ಕೊಡಬೇಕು. ಭಗವಂತ ಆಜ್ಞೆ ಸಿಕ್ಕಿದ್ರೆ ಮಾತ್ರ ನಾವು ಭಗವಂತ ನೋಡಕ್ಕಾಗತ್ತೆ. ಆಕ್ಚುಲಿ ಕೆಲವರು ಹೇಳ್ತಾರಲ್ವಾ, ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಒಬ್ಬನು ಇಲ್ಲ ಅಂದ್ರೆ ಲೋಕವೇ ಇಲ್ಲ. ಆಕ್ಚುಲಿ ನಾವು ನೋಡಿದ್ರೆ ಈ ಸಂಪ್ರದಾಯಗಳು ಕೆಲವರು ಒಬ್ಬೊಬ್ಬರು ಒಂದೊಂದು ತರ ಫಿಲಾಸಫರ್ಸ್. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಫಿಲಾಸಫೀಸ್. ಸೊ ಫಿಲಾಸಫರ್ಸ್ ಇದ್ದಾರೆ. ಸೊ ಅವರು ಮೀಮಾಂಸಗಳು, ಸಾಂಖ್ಯ ತತ್ವ, ಪಂಚರಾತ್ರ, ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ತತ್ವಗಳು ಇರುತ್ತೆ. ಏನು ಅದ್ವೈತ ಇರುತ್ತೆ, ವಿಶಿಷ್ಟ ಅದ್ವೈತ ಇರುತ್ತೆ, ದ್ವೈತ ಇರುತ್ತೆ, ಮತ್ತೆ ಅಚಿಂತ್ಯ ಅಭೇದ ತತ್ವಗಳು ಇರುತ್ತೆ. ಓಕೆ, ಸೊ ಒಬ್ಬೊಬ್ಬರು ಒಂದೊಂದು ತರ ನಿಮ್ಗೂ ಭಕ್ತಿ ಮಾಡ್ತಾರೆ. ಆಕ್ಚುಲಿ ಒಂದೊಂದು ಏನು ನಾವು ಒಂದು ಲೈಟ್ ಆಗಿ ನೋಡ್ಬಿಡೋಣ. ಇಲ್ಲಿ ಬಂದು ಆಕ್ಚುಲಿ ನಾವು ಎಲ್ಲ ಒಬ್ಬೊಬ್ಬರು ಒಂದೊಂದನ್ನು ಫಾಲೋ ಮಾಡ್ತಾರೆ. ಅದ್ವೈತ ಶಂಕರರು ಹೇಳ್ತಾರೆ, ಇದು ಬಂದು ಕೇವಲ ಅದ್ವೈತನ ಹೇಳ್ತಾರೆ. ಯಾಕಂದ್ರೆ ಇವರೇ ಹೇಳೋದು ಜಗತ್ ಅದದು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಹೇಳ್ತಾರೆ. ಆದ್ರೆ ಜಗತ್ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ, ಕಣ್ಣಿಗೆ ಕಾಣಿಸುತ್ತೆ ಇವಾಗ, ಬಟ್ ಇರುತ್ತೆ ಅಲ್ವಾ. ಆಮೇಲೆ ಇದು ಆದ್ರೆ ಶಾಶ್ವತ ಇಲ್ಲ. ಬಟ್ ಇವರು ಏನ್ ಹೇಳಿದ್ದಾರೆ ಶಂಕರರು, ಅದ್ವೈತ, ಅದಕ್ಕೆ ಅದು ಕೇವಲ ಅದ್ವೈತನ ಹೇಳ್ತಾರೆ.
ಸೊ ನೆಕ್ಸ್ಟ್ ಬಂದು ರಾಮಾನುಜರು. ಇವರು ಬಂದು ವಿಶಿಷ್ಟ ಅದ್ವೈತ ಹೇಳಿದ್ದಾರೆ. ಭಗವಂತನಿಗೂ ಭಗವಂತ ಸೃಷ್ಟಿಗೂ ಏನೊಂದು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ಭಗವಂತನ ಶರೀರವೇ ಆ ವಿರಾಟ್ ರೂಪವೇ ಇಲ್ವಾ ಈ ಭೌತಿಕ ಲೋಕಗಳು. ಆದ್ರೆ ವಿಶೇಷ ಇರುತ್ತೆ, ಸ್ವಲ್ಪ ವಿಶೇಷಗಳು ಇರುತ್ತೆ. ಯಾಕಂದ್ರೆ ಇವಾಗ ನಮ್ ಶರೀರ, ಬಟ್ ನಮ್ ಶರೀರ ಇಂದು ನಮ್ ಅಂಗಗಳು ಡಿಫ್ರೆಂಟ್ ಅಲ್ವಾ. ಇದು ನನ್ ಕೈ, ಇದು ನನ್ ಕಣ್ಣು, ಇದು ನನ್ ಕಾಲು, ಇದು ನನ್ ಕೂದಲು, ಇದು ನನ್ ಉಗುರು. ಸೊ ಈ ತರ ನಮ್ ಅಂಗಗಳು ಡಿಫ್ರೆಂಟ್ ಅಲ್ವಾ. ಆದ್ರೆ ನಮ್ ಶರೀರಲ್ಲಿರೋ ಒಂದು ಅಂಗ. ಸೊ ಇದು ಬಂದು ಏನು ವಿಶಿಷ್ಟ ಅದ್ವೈತ, ನಮ್ ಜೊತೆಲೇ ಇರುತ್ತೆ. ಓಕೆ, ಆದ್ರೆ ಶಾಶ್ವತ. ಸೊ ಆ ತರ ಶಾಶ್ವತ ಅಲ್ಲ. ಸೊ ನೆಕ್ಸ್ಟು ಮಧ್ವಾಚಾರ್ಯರದು ದ್ವೈತ. ಸೊ ಒಂದಿಂದು ಮತ್ತೊಂದು ಇಷ್ಟು ಡಿಫ್ರೆನ್ಸ್ ಇದೆ. ಇವಾಗ ಟ್ವಿನ್ಸ್ ಹುಡ್ತಾರೆ ಅನ್ಕೊಳ್ಳಿ, ಒಂದೇ ತಾಯಿಗೂ ಟ್ವಿನ್ಸ್ ಹುಡ್ತಾರೆ. ಆ ಟ್ವಿನ್ಸು ನೋಡಕ್ಕೂ ಫೇಸ್ ಎಲ್ಲ ಒಂದೇ ತರ ಇರುತ್ತೆ, ಆಕ್ಟಿವಿಟೀಸ್ ಒಂದೇ ತರ ಇರುತ್ತೆ, ಆದ್ರೆ ಕೆಲವು ಚೇಂಜಸ್ ಇರುತ್ತೆ ಅಲ್ವಾ. ಆದ್ರೆ ಸ್ವಲ್ಪ ಬದಲಾಗಿರುತ್ತೆ ಅಲ್ವಾ. ಸೊ ಆ ತರ ಸ್ವಲ್ಪ ಚೇಂಜಸ್ ಇರುತ್ತೆ, ಆ ತರ ಹೇಳಿದ್ದಾರೆ. ನೆಕ್ಸ್ಟು ಸಾಂಖ್ಯತತ್ವ ಪ್ರಕಾರ ಭಗವಂತ ಚೈತನ್ಯರು ಅವರೇನ್ ಹೇಳ್ತಾರೆ, ಅಚಿಂತ್ಯ ಭೇದ ಅಭೇದ ತತ್ವ. ಇಲ್ಲಿ ನಮಗೂ ಸಿಮಿಲಾರಿಟಿಯೂ ಇರುತ್ತೆ, ಡಿಫ್ರೆನ್ಸು ಇರುತ್ತೆ. ಅಚಿಂತ್ಯ ಭೇದ ಅಭೇದ ತತ್ವ. ಓಕೆ, ಸಿಮಿಲಾರಿಟಿ ಅಂಡ್ ಡಿಫ್ರೆನ್ಸ್ ಎರಡೂ ಇರುತ್ತೆ. ಇದು ಬಂದು ನಾವು ಏನ್ ಮಾಡಕ್, ಇವಾಗ ಏನು ಈ ಭೌತಿಕ ಲೋಕ ನಮ್ ಕಣ್ಣಕ್ಕೆ ಕಾಣಿಸ್ತಾ ಇದೆ, ನಾವು ಕೂತ್ಕೊಳ್ತೀವಿ, ನಾವೆಲ್ಲ ಇರೋದು ನಿಜವೇ ಅಲ್ವಾ. ಸೊ ಅವಾಗ ಆದ್ರೆ ಏನಿಲ್ಲ, ಶಾಶ್ವತ ಇಲ್ಲ. ಸೊ ಅದೇ ಹೇಳಿದ ಯಾರು, ಚೈತನ್ಯರು. ಸೊ ಈ ತರ ಫಿಲಾಸಫರ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಅದದು ಯುಕ್ತ ವೈರಾಗ್ಯನ ಹೇಳ್ತಾರೆ. ಏನು ಅಂದ್ರೆ ಎಲ್ಲಾ ವಸ್ತುಗಳು ಈ ಭೌತಿಕ ಲೋಕದಲ್ಲಿ ಇರೋದು ಎಲ್ಲಾ ವಸ್ತುಗಳು ನಾವು ಅನುಭವಿಸಬೇಕು ಅನ್ಕೋಬಾರ್ದಂತೆ. ನಾವು ಅನುಭವಿಸಬೇಕು ಅನ್ಕೋಬಾರದು. ಏನ್ ಮಾಡ್ಬೇಕು, ಅದೆಲ್ಲ ಭಗವಂತನಕ್ಕೂ ನಾವು ಸೇವೆ ಮಾಡ್ಬೇಕಂತೆ. ನಾವು ಎದು ನೋಡ್ತೀವೋ ಅದು ನಮಗೂ ಹೇಳಬಾರ್ದು, ಅದು ನಮ್ ಕೃಷ್ಣನಕ್ಕೂ. ಸೊ ಕೃಷ್ಣನ ಸಂಬಂಧದಿಂದ ನಾವು ನೋಡಬೇಕಂತೆ. ಒಂದೊಂದು ವಿಷಯ ಕೃಷ್ಣ ಸಂಬಂಧದಿಂದ ನಾವು ನೋಡಬೇಕು. ಸೊ ಅವಾಗ ನಮಗೂ ಆಧ್ಯಾತ್ಮಿಕ ಜ್ಞಾನ ಬೆಳೆಯುತ್ತೆ. ಓಕೆ, ಸೊ ಈ ತರ ಇರಬೇಕು. ಆಕ್ಚುಲಿ ಪಂಚರಾತ್ರ ಪ್ರಹಾರ ಯಾವ ತರ ನಾವು ಭಗವಂತನಕ್ಕೂ ಭಕ್ತಿ ಮಾಡಬೇಕು, ಸೊ ಈ ತರ ಎಲ್ಲ ನಾವು ನೋಡಬೇಕು. ಸೊ ಅದೆಲ್ಲ ನಮಗೂ ಫಿಲಾಸಫರ್ಸ್ ಹೇಳಿರ್ತಾರೆ. ಇವಾಗ ನಾರದ ಪಂಚರಾತ್ರ. ಸೊ ಯಾವ ತರ ಭಗವಂತ ವಿಗ್ರಹಗಳು ಪೂಜೆ ಮಾಡಬೇಕು, ಯಾವ ತರ ಡೈಲಿ ಪೂಜೆ ಮಾಡು, ಸೊ ಅದೆಲ್ಲ ನಮ್ಗೆ ಕೊಟ್ಟಿರ್ತಾರೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ನೋಡ್ಕೋಬೇಕು. ಅದೇ ಮತ್ತೆ ಪತಂಜಲಿ ಋಷಿ ಅವರೇನ್ ಹೇಳ್ತಾರೆ, ಪತಂಜಲಿ ತತ್ವಗಳು ಹೇಳಿರ್ತಾರೆ. ಸೊ ಆ ತರ ಒಬ್ಬೊಬ್ಬರು ಒಂದೊಂದು ಫಾಲೋ ಮಾಡ್ತಾರೆ. ಆದ್ರೆ ಲಾಸ್ಟ್ ಏನು, ಎಲ್ಲರೂ ಏನು ಅಂದ್ರೆ ಲಾಸ್ಟ್ ಗೋಲ್ ಭಗವಂತನ ಹತ್ರ ಹೋಗೋದು. ನೆಕ್ಸ್ಟ್ ಶ್ಲೋಕ ಏನ್ ಹೇಳ್ತಾರೆ, ಭಗವಂತ ಅವನೇ ಏನು ಪೂರ್ಣ ಜ್ಞಾನಿ. ಸೊ ಅವರ ಬಗ್ಗೆ ತಿಳ್ಕೊಳ್ಳೋದು ನಮಗೂ ಸಾಧ್ಯ ಇಲ್ಲ. ಯಾವ ತರ ಅಂದ್ರೆ ಅವರಿಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ದೇವರುಗಳಿಂದ ಶ್ರೇಷ್ಠರು ಯಾರನ್ನ ಹೇಳ್ತಾರೆ, ಶಿವ, ಬ್ರಹ್ಮ, ಮರೀಚಿ ಈ ತರ ಇರೋರು. ಬಟ್ ಶಿವ ಹೇಳ್ತಾರೆ, ನಾನಾಗಲಿ, ಬ್ರಹ್ಮ ಆಗಲಿ, ಮರೀಚಿ ಆಗಲಿ, ನಮಗೂ ನಾವೆಲ್ಲ ಒಳ್ಳೆ ಗುಣದಿಂದ ಭಗವಂತ ನೀವು ಸೃಷ್ಟಿ ಮಾಡಿದಿರ. ಆದ್ರೆ ಭಗವಂತ ನಿನ್ ಮಾಯ ಶಕ್ತಿಯಿಂದ ನಾವು ನಿಮ್ ಬಗ್ಗೆ ತಿಳ್ಕೊಳ್ಳಕ್ಕೆ ಆಗಲ್ಲ. ನಮಗೂ ಒಂದು ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ನಿಮ್ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ನೋಡಿ, ಶಿವಕ್ಕೂ ಭಗವಂತ ಬಗ್ಗೆ ತಿಳ್ಕೊಳ್ಳಕ್ ಆಗಲ್ಲಂತೆ, ಬ್ರಹ್ಮಕ್ಕೂ ತಿಳ್ಕೊಳ್ಳಕ್ ಆಗಲ್ಲಂತೆ.
ಸೊ ಇವರಿಗೆ ಆಗಲ್ಲ ಅಂದ್ರೆ ನಾವೇನು ಅಷ್ಟು ದೊಡ್ಡ ಮನುಷ್ಯರ ಹೇಳಿ. ಹ್ಮ್. ಸೊ ಈ ತರ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇವರೆಲ್ಲ ಅಷ್ಟು ಶ್ರೇಷ್ಠ ದೇವರುಗಳು, ಯಾರು? ಬ್ರಹ್ಮ, ಶಿವ, ಮರಿಚಿ ಇವರೆಲ್ಲ. ಆದರೆ ಸಾಮಾನ್ಯ ಮನುಷ್ಯರು ಈ ಜಡ ಗುಣಗಳಿಂದ, ಏನು ರಜೋಗುಣ ತಮೋಗುಣ ಇಂದು ಹುಟ್ಟಿರೋ ಮನುಷ್ಯರಾಗಲಿ ಅಸುರರಾಗಲಿ ಇವರೆಲ್ಲ ಎಲ್ಲಿಂದ ಭಗವಂತ ನಿಮ್ನ ತಿಳ್ಕೊಳ್ತಾರೆ? ಕರೆಕ್ಟೇ ಅಲ್ವಾ? ಶಿವ ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮ ಮರಿಚಿ ತಿಳ್ಕೊಳಕ್ ಆಗಲ್ಲ, ನಿಮ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಬಟ್ ಸಾಮಾನ್ಯ ಮನುಷ್ಯರು ಎಲ್ಲಿಂದ ನಿಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ ಆಗತ್ತೆ? ಸೊ ಭಗವಂತನ ಯಾವ ತರ ತಿಳ್ಕೊಳಕ್ ಆಗತ್ತೆ ಅಂದ್ರೆ, ಯಾವ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗತ್ತೆ? ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನಾಂ ಜಗಾಂತಿ ಕೇ ಹರೇರ್ ಭಕ್ತಿರ್ ಉದ್ಬಾಧಾಯೈವ ಕಲ್ಪತೆ. ಸೊ ಭಗವಂತನೇ ನಾವು ಉಪನಿಷಗಳಿಂದು, ಪುರಾಣಗಳಿಂದು, ಮತ್ತೆ ನಾರದ ಪಂಚರಾತ್ರಗಳಿಂದು ನಾವು ಬಂದು ತಿಳ್ಕೊಳ್ಳಕ್ಕಾಗತ್ತಂತೆ. ಯಾಕಂದ್ರೆ ಇದೆಲ್ಲ ಒಂದು ರೆಕಗ್ನೈಸ್ಡ್, ಅಂಗೀಕಾರ ಕೊಟ್ಟಿರೋ ವಿಷಯಗಳು. ಸೊ ಈ ಈ ವಿಷಯಗಳಲ್ಲಿ ಭಗವಂತ ಈ ತರ ಇರ್ತಾರೆ, ಭಗವಂತ ಈ ತರ ಮಾಡ್ತಾರೆ. ಸೊ ಇದೆಲ್ಲ ಕೊಟ್ಟಿರುತ್ತೆ. ಇದು ನಾವು ತಿಳ್ಕೊಂಡಿದ್ರೆ ಓ ಭಗವಂತಕ್ಕೂ ಇದು ಇಷ್ಟ ಆಗತ್ತೆ, ಭಗವಂತನಕ್ಕೂ ಇದು ಇಷ್ಟ ಆಗಲ್ಲ, ಭಗವಂತ ಈ ತರ ಇರ್ತಾರೆ, ಭಗವಂತ ಆ ಜಾಗಲ್ಲಿರ್ತಾರೆ, ಆದ್ರೆ ಎಲ್ಲಾರ ಒಳಗಡೆವೂ ಇರ್ತಾರೆ. ನಾವು ಈ ತರ ತಪ್ಪು ಮಾಡಬಾರದು, ಇದು ಅದ ಡೂಸ್ ಅಂಡ್ ಡೋಂಟ್ಸ್, ಎದು ಮಾಡಬೇಕು ಎದು ಮಾಡಬಾರದು. ಸೊ ಈ ವಿಷಯಗಳು ಎಲ್ಲ ನಮಗೂ ಈ ಶಾಸ್ತ್ರಗಳಿಂದ, ಉಪನಿಷಗಳಿಂದ, ಪುರಾಣಗಳಿಂದ, ನಾರದ ಪಂಚರಾತ್ರಗಳಿಂದ ಇದೆಲ್ಲ ರೆಕಗ್ನೈಸ್ಡ್ ಮಾಡಿರೋದು. ಸೊ ಇದೆಲ್ಲ ನಾವು ತಿಳ್ಕೊಂಡಿದ್ರೆ ಮಾತ್ರ ನಮಗೂ ಗೊತ್ತಾಗುತ್ತೆ. ಇವಾಗ ಒಂದು ನಿಮಿಷ. ವಾಸುದೇವ ಶರಣವಿದೋರ್ ಅಂಜಯ ಶೈವಂ. ಅದು ಭಗವಂತ ಆ ವಾಸುದೇವನ ಪಾದ ಕಮಲಲ್ಲಿ, ಅದಾದ್ರು ಯಾವ ತರ ಇರುತ್ತೆ ಅಂದ್ರೆ ಕಮಲದ ಹೂ ತರ ಇರುತ್ತಂತೆ ಭಗವಂತನ ಪಾದ. ಸೊ ಅಲ್ಲಿ ನಾವು ಶರಣಾಗತರ ಆಗಿದ್ರೆ ಮಾತ್ರ ಭಗವಂತ ಬಗ್ಗೆ ನಾವು ತಿಳ್ಕೊಳ್ಳಕ್ಕಾಗತ್ತಂತೆ. ಇಲ್ಲಾಂದ್ರೆ ನಮ್ ಇಚ್ಛೆ ಪ್ರಕಾರ, ನಮ್ ಮುಯರ್ಚಿ ಅಥವಾ ನಾವು ಪ್ರಯತ್ನ ಪಟ್ಟು ಭಗವಂತನ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಸೊ ಭಗವಂತ ಅವರೇ ನಮ್ಗೂ ತೋರ್ಸ್ಬೇಕಂತೆ. ಆ ತರ ತೋರ್ಸಿದ್ರೆ ಮಾತ್ರ ನಮ್ಗೂ ಗೊತ್ತಾಗುತ್ತೆ ಭಗವಂತ ಬಗ್ಗೆ ತಿಳ್ಕೊಳ್ಳಕ್ಕೆ. ಸೊ ಆಲ್ರೆಡಿ ನಮ್ಗೂ ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಂ. ಸೊ ನಾವು ಅಷ್ಟು ಬೇಗ ಭಗವಂತನೇ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಎಷ್ಟೋ ಲಕ್ಷಾದಿ ಲಕ್ಷ, ಸಾವಿರಾದಿ ಸಾವಿರ ಅಷ್ಟು ಜನ್ಮಗಳು ತಗೊಂಡು ಅದಾದ ಹುಟ್ಟೋದು, ತೀರೋಗೋದು. ಸೊ ಈ ತರ ಜನ್ಮ ಮೃತ್ಯು ಜರ ಈ ಚಕ್ರ ಒಳಗಡೆ ಸಿಕ್ಕಾಕೊಂಡು ಎಷ್ಟೋ ಜನ್ಮಗಳಿಗೂ ಆಮೇಲೆ ಅವ್ರಿಗೂ ಗೊತ್ತಾಗುತ್ತಂತೆ, ಸಾಕಪ್ಪ ಈ ಭೌತಿಕ ಲೋಕ, ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರ ಒಳಗಡೆ ನಾವು ಸಿಕ್ಕಾಕೋಬಾರದು. ಆವಾಗ ಅವ್ರಿಗೂ ಗೊತ್ತಾಗುತ್ತಂತೆ. ಯಾರಿಗೂ ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಸೊ ಆಮೇಲೆ 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 ಅವ್ರಿಗೂ ಗೊತ್ತಾಗುತ್ತಂತೆ. ಸೊ ಎಲ್ಲಾ ಕಾರಣಗಳಿಗೂ ಕಾರಣವಾಗ ಇರೋನು ಯಾರು ಅಂದ್ರೆ ಆ ಭಗವಂತ, ದೇವೋತ್ತಮ ಪರಮ ಪುರುಷ ಕೃಷ್ಣನೇ. ಯಾರೊಬ್ಬರು ತಿಳ್ಕೊಳ್ತಾರೋ ಅವರೇ ಅಷ್ಟೊಂದು ಶ್ರೇಷ್ಠ ಮಹಾತ್ಮನು ಹೇಳಿದ್ದಾರೆ. ಓಕೆ. ಸೊ ಅದೇ ತರ ನಮಗೂ ಭಾಗವದಲ್ಲಿ ನೋಡಿದ್ರೆ ವಾಸುದೇವ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಸು ವೈರಾಗ್ಯ ಜ್ಞಾನಯ ಯತ್ ಅಹೈತುಕಂ. ಸೊ ಆ ದೇವೋತ್ತಮ ಪರಮ ಪುರುಷ ಬಗ್ಗೆ ನಾವು ತಿಳ್ಕೊಂಡಿದ್ರೆ ತಿಳ್ಕೊಬೇಕಂದ್ರೆ ಫಸ್ಟ್ ಏನಾಗುತ್ತೆ, ನಮಗೂ ಆ ಭಕ್ತಿ ಮಾಡುವಾಗ ನಮ್ಗೆ ಜ್ಞಾನ ಬಂದ್ಬಿಡುತ್ತಂತೆ. ಆಮೇಲೆ ಈ ಭೌತಿಕ ಅಟ್ಯಾಚ್ಮೆಂಟು ಎಂದು ನಾವು ಬಿಡುಗಡೆ ಆಗ್ತೀವಿ. ಸೊ ಫಸ್ಟು ಜ್ಞಾನ ನಾಲೆಡ್ಜ್ ಸಿಕ್ಕುತ್ತೆ. ಸೆಕೆಂಡು
ನಮ್ಗೂ ಈ ಭೌತಿಕ ಬಂಧ ಇಂದು ಡೆಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಓಕೆ, ಸೊ ಎರಡು ಸಿಕ್ಕುತ್ತೆ. ಯಾರೊಬ್ಬರು ಭಗವಂತ ಆ ವಾಸುದೇವ ಕೃಷ್ಣನ್ ಮೇಲ್ಗಡೆ ಭಕ್ತಿ ಮಾಡ್ತಾರೋ ಅವ್ರಿಗೆ ಇದು ಸಿಕ್ಕುತ್ತೆ. ಸೊ ಭಗವಂತ ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಹಂ ಶರಣಂ ಅಹಂ ತಂ ಸರ್ವಪ್ಯಪಿ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀವು ಎಲ್ಲಾ ಮತಗಳು, ಎಲ್ಲಾ ಧರ್ಮ ಎಲ್ಲ ಬಿಟ್ಟು ನಮ್ಮ ಹತ್ರ ಶರಣಾಗತರಾಗಿ. ಸೊ ಭಗವಂತ ಅದೇ ಹೇಳ್ತಾ ಇರೋದು. ಸೊ ನಾವು ಏನ್ ಮಾಡಿದ್ರೆ ಭಗವಂತ ಬಗ್ಗೆ ತಿಳ್ಕೊಳ್ಳಕ್ಕಾಗತ್ತೆ, ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ಭಗವಂತ ಬಗ್ಗೆ ತಿಳ್ಕೊಳ್ಳಕ್ಕಾಗತ್ತೆ. ಇಲ್ಲಂದ್ರೆ ನಾವು ತಿಳ್ಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಶಿವ ಆಗಲಿ ಬ್ರಹ್ಮ ಆಗಲಿ ಯಾರಿಗೂ ಭಗವಂತ ಬಗ್ಗೆ ಗೊತ್ತಾಗಲ್ಲ. ಆಕ್ಚುಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಾರಲ್ವಾ, ನಾವು ಬಂದು ಹಿಮಾಲಯವಾಗಿದ್ದೀನಿ, ನದಿಗಳಿಗೆ ಗಂಗಾವಾಗಿದ್ದೀನಿ, ಮತ್ತೆ ನೀರಲ್ಲಿ ಈ ತರ ಸಮುದ್ರವಾಗಿದ್ದೀನಿ, ಸೊ ಈ ತರ ಪರ್ವತದಲ್ಲಿ ಮೇರು ಪರ್ವತವಾಗಿದ್ದೀನಿ. ಸೊ ಈ ತರ ಒಂದು ಇದು ಎಲ್ಲ ಏನು ಒಂದು ಚೂರು, ಒಂದು ಚಿಕ್ಕ ಸಾಸು ತರ, ಅದರ ಭಗವಂತನ ಶಕ್ತಿ ಎಷ್ಟೋ ಇರುತ್ತಂತೆ. ಸೊ ನಮ್ಗೂ ಯಾವ ತರ ಭಕ್ತಿ ಸಿಕ್ಕುತ್ತೆ ಫಸ್ಟ್ ಅದು ನಮ್ಗೆ ಗೊತ್ತಿಲ್ವೇ. ಸೊ ಆ ಭಗವಂತನ ಭಕ್ತಿ ಸಿಕ್ಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು, ಆ ವಾಸುದೇವ ಕೃಷ್ಣನ್ ಬಗ್ಗೆ ನಾವು ಕೇಳಬೇಕಂತೆ. ಆ ವಾಸುದೇವ ಕೃಷ್ಣನ್ ಬಗ್ಗೆ ನಾವು ಕೇಳಿದರೆ ಆವಾಹ ಆ ಭಗವಂತನ ಬಗ್ಗೆ ನಾವು ಮಾತಾಡಕ್ಕಾಗತ್ತೆ, ಭಗವಂತ ಬಗ್ಗೆ ನಾವು ಯೋಚನೆ ಮಾಡಕ್ಕಾಗತ್ತೆ, ಆಮೇಲೆ ಭಗವಂತನ ಭಕ್ತಿ ನಾವು ಮಾಡಕ್ಕಾಗತ್ತೆ. ಸೊ ಅವಾಗ ಸಮಯದಲ್ಲಿ ನಾವು ಇದು ಕೃಷ್ಣ ಸೃಷ್ಟಿ, ಇದು ಕೃಷ್ಣನ ಸೃಷ್ಟಿ, ಕೃಷ್ಣನ ಸೌಂದರ್ಯ, ಸೊ ಈ ತರ ನಾವು ನೋಡೋ ವಸ್ತುಗಳಿಂದು ಎಲ್ಲ ನಾವು ಕೃಷ್ಣನೇ ನೋಡಕ್ಕಾಗತ್ತೆ. ಸೊ ಆ ತರ ನಮ್ಗೆ ಆ ಭಕ್ತಿ ಬರಬೇಕಾದ್ರೆ ಫಸ್ಟ್ ನಾವು ಕೃಷ್ಣನ ಬಗ್ಗೆ ಕೇಳಬೇಕಂತೆ. ಓಕೆ, ಸೊ ಈ ತರ ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಶಿವ ಬಂದು ಮತ್ತೆ ಏನ್ ಹೇಳ್ತಾರೆ, ಓ ದೇವೋತ್ತಮ ಪರಮ ಪುರುಷ, ನೀವೇ ಪೂರ್ಣ ಸ್ವರೂಪ, ಪೂರ್ಣ ಜ್ಞಾನದ ಸ್ವರೂಪ, ನೀವೇ ಈ ಸೃಷ್ಟಿ ಮಾಡಿದು ನೀವೇ, ರಕ್ಷಿಸೋದು ನೀವೇ, ಲಯ ಮಾಡೋದು ನೀವೇ, ಜೀವರಾಶಿಯ ಎಲ್ಲಾರು ಒಳಗಡೆ ಇರೋದು ನೀವೇ, ಆಚೆ ಇರೋದು ನೀವೇ, ಈ ಲೋಕನ ಬಂಧದಿಂದ ಬಿಡುಗಡೆ ಮಾಡೋದು ನೀವೇ. ಇಲ್ಲಿ ಇರೋ ಗಾಳಿ, ಇವಾಗ ಭೌತಿಕ ಲೋಕದಲ್ಲಿರೋ ಗಾಳಿ ಎಲ್ಲಾರ ಒಳಗಡೆ ಉಸಿರಾಡ್ತಾ ಇದ್ದಾರೆ, ಗಾಳಿ ಎಲ್ಲಾ ಜಾಗದಲ್ಲಿ ಸುತ್ತಾಡ್ತಾ ಇದೆ. ಆ ತರ ಓ ದೇವೋತ್ತಮ ಅದೇ ತರ ಆಕಾಶ. ಸೊ ಈ ತರ ಈ ಭೌತಿಕ ಲೋಕದಲ್ಲಿ ಇರೋ ಎಲ್ಲಾ ಜಾಗದಲ್ಲಿ ಭಗವಂತ ನೀವಿರ್ತೀರ. ಈ ಜಾಗದಲ್ಲಿ ಆಕಾಶ ಎಲ್ಲ ಹೇಳಕ್ಕಾಗತ್ತಾ? ಆಕಾಶ ಎಲ್ಲ ಜಾಗದಲ್ಲಿ ಇರುತ್ತೆ. ಗಾಳಿ ಈ ಜಾಗದಲ್ಲಿ ಇಲ್ಲ ಹೇಳಕ್ಕಾಗತ್ತಾ? ಗಾಳಿ ಇಲ್ಲ ಅಂದ್ರೆ ನಾವು ಉಸಿರಾಡೋದೆಲ್ಲಿ? ಸೊ ಆ ತರ ಎಲ್ಲಾರ ಒಳಗಡೆ ಭಗವಂತ ನೀವೇ ಇದ್ದೀರಾ, ಆಚೆಯೂ ನೀವೇ ಇದ್ದೀರಾ. ಸೊ ಪರಮ ಅಣು, ಅದು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಆಕ್ಚುಲಿ ನಮಗೂ ಬ್ರಹ್ಮ ಸಮಿತಿ ಎಲ್ಲ ಏನ್ ಹೇಳುತ್ತೆ, ಭಗವಂತ ಅವರು ವಾಸಸ್ಥಳ ಏನು ಅಂದ್ರೆ ಗೋಲೋಕ ವೃಂದಾವನ ಅಂತೆ. ಆ ಗೋಲೋಕ ವೃಂದಾವನದಲ್ಲಿ ಭಗವಂತ ಆಧ್ಯಾತ್ಮಿಕ ರೂಪಲ್ಲಿ ಹಲಾದಿನಿ ಶಕ್ತಿ, ಯಾರು ಸ್ವರೂಪ ರಾಧಾರಾಣಿ, ಆ ರಾಧಾರಾಣಿ ಜೊತೆಯಲ್ಲಿ ಅವರು ಮತ್ತೆ ರಾಧಾರಾಣಿಯ ಅಂಶವಾಹ ಇರೋ ಸಖಿಗಳು ಅವರ ಜೊತೆಯಲ್ಲಿ ಅಷ್ಟು ಆನಂದವಾಗಿದ್ದಾರೆ. ಆದ್ರೆ ಭಗವಂತ ಅಲ್ಲಿ ಮಾತ್ರ ಇರ್ತಾರೆ ಏನು? ಇಲ್ವೇ. ಭಗವಂತ ಈ ಲೋಕಲ್ಲೂ ಇರ್ತಾರೆ. ಭಗವಂತ ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕನು ಎಲ್ಲ ಜಾಗಲ್ಲಿ ಇರ್ತಾರೆ. ಭಗವಂತ ಈ ಜಾಗಲ್ಲಿ ಇಲ್ಲ ಹೇಳಕ್ಕ ಆಗಲ್ಲ. ಆ ತರ ಆ ಭಗವಂತ ಎಲ್ಲ ಜಾಗಲ್ಲಿ ವ್ಯಾಪಿಸಿ ಇರುತ್ತಾರೆ. ಯಾರು? ಶಿವ ಬಂದು ಹೇಳ್ತಾ ಇದ್ದಾರೆ, ಓ ದೇವೋತ್ತಮ ಪರಮ ಪುರುಷ, ನೀವು ಅಷ್ಟು ಗುಣಗಳು, ಅಷ್ಟು ಆಧ್ಯಾತ್ಮಿಕ ಗುಣಗಳು ಅನ್ಲಿಮಿಟೆಡ್. ಓಕೆ, ಅಕ್ಷಯ ಪಾತ್ರ ಅಂದ್ರೆ ಏನು?
ಬರ್ತಾ ಇರುತ್ತೆ, ಇಟ್ಸ್ ನಾನ್ ಸ್ಟಾಪ್ ಅಲ್ವಾ. ಸೊ ಅದರ ಅಕ್ಷಯವಾದ ಗುಣಗಳು ಭಗವಂತನ ಹತ್ರ ಇರುತ್ತಂತೆ. ಇಟ್ಸ್ ಅನ್ಲಿಮಿಟೆಡ್. ಸೊ ಆ ತರ ಗುಣಗಳಿರೋರು ಸ್ವಾಮಿ. ಆದ್ರೆ ನಿಮ್ದು ಅಷ್ಟು ಲೀಲೆಗಳು ನಾವು ನೋಡಿದೀನಿ ಸ್ವಾಮಿ. ಆದ್ರೆ ಇವಾಗ ಒಂದು ಚಿಕ್ಕ ಹೆಂಗಸರು ತರ ಬಂದಿದ್ರಂತೆ, ಆದ್ರೆ ನಿಮ್ ರೂಪಾನಿ ನಾವು ನೋಡಿಲ್ವೇ ಪ್ರಭು. ಇವಾಗ ನಿಮ್ ರೂಪಾನಿ ನೋಡಕ್ಕೆ ನಾವು ಇಲ್ಲಿ ಬಂದಿದ್ದೀನಿ. ನೀವು ಆ ಅಸುರರ್ಗಳಿಗೆ ಆಕರ್ಷಣೆ ಮಾಡೋಕೆ ಬಂದಿದ್ರಂತೆ. ಆ ತರ ಅಮೃದಾಣಿ ಅವರ ಹತ್ರ ಇಂದು ತಗೊಂಡು ದೇವರುಗಳು ಕುಡಿಯಕ್ಕೂ ನೀವು ಕೊಟ್ಟಿದ್ದೀರಂತೆ. ಆದ್ರೆ ಆ ರೂಪಾನಿ ನಾವು ನೋಡಿಲ್ವೇ. ಆ ರೂಪಾನಿ ನನ್ಗೋಸ್ಕರ ಸ್ವಾಮಿ ಒಂದು ಟೈಮ್ ತೋರಿಸಿ ಅವರು ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ, ಯಾವ ತರ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಈ ತರ ಅವರು ರಿಕ್ವೆಸ್ಟ್ ಮಾಡ್ತಾ ಇರುವಾಗ, ಓಕೆ, ಸೊ ಶಿವ ಪ್ರೇಯರ್ಸ್ ಎಲ್ಲ ಇತ್ತು. ಇವಾಗ ಅವರು ರಿಕ್ವೆಸ್ಟ್ ಎಲ್ಲ ಮಾಡಿ ಆಯ್ತು. ಇವಾಗ ಭಗವಂತ ಬಂದ್ಬಿಟ್ಟಿದ್ದಾರೆ. ಯಾವ ತರ ಬರ್ತಾರೆ ನೋಡೋಣ. ಸೊ ಈ ತರ ರಿಕ್ವೆಸ್ಟ್ ಮಾಡಿ ಆಯ್ತು. ಇವಾಗ ಭಗವಂತ ಜಸ್ಟ್ ಒಂದು ಸ್ಮೈಲ್ ಮಾಡ್ತಾರೆ. ಏನ್ ಮಾಡ್ತಾರೆ ಇವಾಗ ನೋಡೋಣ, ಒಂದು ನಿಮಿಷ.